ಹಲೋ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಬಂದುಬಿಟ್ಟು ಒಂದು 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇನೆ. ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ 11 ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ, ಇವತ್ತು ನಮ್ಮ ಯಜಮಾನ್ರದ ಹುಟ್ಟುಹಬ್ಬ 8ನೇ ತಾರೀಕು ಜೂನು. ಇದೇ ತಿಂಗಳಲ್ಲಿ ನಮ್ಮ 3 ಜನದ ಹುಟ್ಟುಹಬ್ಬ ಬರುತ್ತೆ. ನನ್ನ ಮಗ ಭರತಂದು, ನಂದು ಮತ್ತು ನಮ್ಮ ಯಜಮಾನ್ರದ್ದು. ನಮ್ಮ ಯಜಮಾನ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ಹಾಗೆ ನಾಳೆ ನಮ್ಮ ಮಗನ ಭರತಂದಿದೆ. ಸ್ವಲ್ಪ ಸಿಟಿಗೆ ಹೊಂಟಿದ್ವಿ ರೀ, ಹಾವೇರಿಗೆ. ಅಂದರೆ ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಒಂದಿಷ್ಟು ಬುಕ್ಸು, ಆಮೇಲೆ ಅವನಿಗೆ ಒಂದು ಜೊತೆ ಬಟ್ಟೆ ತೊಗೊಂಡು ಹಾಗೆ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಹೋಗಿ ಬಂದ್ರಾತಂತ ಹೇಳಿ ಹೊಂಟಿದ್ದೆ ಫ್ರೆಂಡ್ಸ್. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಬೆಳಗ್ಗೆ ರೊಟ್ಟಿ ಮಾಡಿದ್ದೆ, ಚೌಳಿಕಾಯಿ ಪಲ್ಯ ಮಾಡಿದ್ದೆ ಮತ್ತು ಹಸೆಕಾಯಿ ಚಟ್ನಿ ಮಾಡಿದ್ದೆ, ಅನ್ನ ಸಾಂಬಾರು ಎಲ್ಲ ಕೆಲಸ ಮುಗಿತು. ಹಾಗೆ ನಾವು ಸ್ನಾನ ಮಾಡಿಕೊಂಡು ಊಟನೂ ಮಾಡಿಕೊಂಡು ಹೊಂಟಿದ್ದೀವಿ. ಯಾಕಂದರೆ ಅಲ್ಲಿ ಹೋಟೆಲ್ನಲ್ಲಿ ನಾವು ಏನನ್ನು ತಿನ್ನೋದಿಲ್ಲ, ಯಾಕಂದರೆ ಹೊರಗಿನ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೇವೆ. ಹಂಗಾಗಿ ಮನೆಯಲ್ಲೇ ಕೂಡ ಊಟ ಮಾಡ್ಕೊಂಡು ಹೊಂಟಿದ್ದೇವ್ರಿ. ಈಗ ಬನ್ನಿರಿ ಹಂಗಾರೆ ಫ್ರೆಂಡ್ಸ್, ನಾವು ಹಂಗಾರೆ ಸಿಟಿ ಒಳಗೆ ಏನು ತಗೊತೇವೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಬನ್ನಿರಿ ಹಿಂಗಾದ್ರೆ. ನೋಡಿರಿ ಫ್ರೆಂಡ್ಸ್, ಬೆಳಗ್ಗಿನ ಜೋಳದ ರೊಟ್ಟಿ, ಚೌಳಿಕಾಯಿ ಪಲ್ಯ, ಹಸೆಕಾಯಿ ಚಟ್ನಿ ಮಾಡಿದ್ರಿ. ಹಂಗೆ ಊಟನೂ ಮಾಡ್ಕೊಂಡು ಹೊಂಟೇವ್ರಿ. ಇವಾಗ ನೋಡ್ರಿ, ಹೊರಗೆ ಭಯಂಕರ ಗಾಳಿ ಐತ್ರಿ, ಆಮೇಲೆ ಪೂರ್ತಿ ಮಳೆ ಮಾಡಾಕ್ಬಿಡತ್ರಿ, ಮೊಬ್ಬು ಹಾಕೈತಿ. ಗಾಳಿ ಅಂದ್ರೆ ಗಾಳಿ ರೀ, ಏನು ಕೆಲಸ ಗಾಳಿ ಗಾಳಿ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಇದ ನೋಡ್ರಿ ಫ್ರೆಂಡ್ಸ್, ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ಹೇಳಿ. ಇದು ಹಾವೇರಿಯಲ್ಲಿ ಬರ್ತೀರಿ, ಸುವರ್ಣ ರೆಕಾರ್ಡಿಂಗ್ ಸ್ಟುಡಿಯೋ ಅಂತ ಹೇಳಿ. ನಾವು ಸಾಕಷ್ಟು ಹಾಡುಗಳನ್ನ ಇಲ್ಲೇ ರೆಕಾರ್ಡಿಂಗ್ ಮಾಡ್ತಾರ್ರಿ, ತುಂಬ ಚೆನ್ನಾಗಿ ಮಾಡ್ತಾರ್ರಿ. ಇಲ್ಲಿ ಕುತ್ಕೊಂಡಿದ್ದಾರಲ್ರಿ ಸರ್, ಇವರು ಜೂನಿಯರ್ SPBನೇ ಅಂತ ಹೇಳ್ಬೋದ್ರಿ. ಶಿವಪ್ರಸಾದ್ ಸರ್ ಬಣ್ಕಾರ್ ಅಂತ ಹೇಳಿ ತುಂಬ ಚೆನ್ನಾಗಿ ಹಾಡ್ತಾರ್ರಿ. ಸೇಮ್ SPB ಸರ್ ಧ್ವನಿನರಿ ಇವರಲ್ಲಿ ಇರೋದು. ಅಷ್ಟು ಚೆನ್ನಾಗಿ ಹಾಡ್ತಾರ್ರಿ. ನಾವು ಯಾವುದೇ ಒಂದು ಭಕ್ತಿ ಗೀತೆಗಳಾಯ್ತು, ಜಾನಪದ ಗೀತೆಗಳಾಯ್ತು, ಯಾವುದೇ ಒಂದು ಹಾಡನ್ನು ನಾವು ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಇದೇ ರೆಕಾರ್ಡಿಂಗ್ ಸ್ಟುಡಿಯೋಕ್ಕೆ ಬಂದು ಮಾಡ್ತೇವೆ. ಕೆಲವೊಂದಿಷ್ಟು ಭಕ್ತಿ ಗೀತೆಗಳು ರೆಕಾರ್ಡಿಂಗ್ ಮಾಡೋದಿದ್ರಿ, ಹಾಗಾಗಿ ಯಾವಾಗ ಬರ್ಬೇಕ್ರಿ ಸರ್ ಅಂತ ಹೇಳಿ ಕೇಳ್ಕೊಂಡು ಹೋಗೋಕ್ಕೂ ಬಂದಿದ್ರಿ. ಹಂಗಾಗಿ ಇದು ಕೆಲಸ ಆಗ್ತೈತಿ ಅವ್ರ ಜೊತೆಗೆ ಅಂತ ಹೇಳಿ. ನೋಡಿರಿ ಫ್ರೆಂಡ್ಸ, ಇವಾಗ ನಿಮ್ಗೆ ರೆಕಾರ್ಡಿಂಗ್ ಸ್ಟುಡಿಯೋ ತೋರಿಸ್ತಾ ಇದ್ದೀನಿ. ತುಂಬ ಚಿಕ್ಕದಿದೆ ಅನ್ನಿಸ್ಬೋದು, ಆದರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ರೆಕಾರ್ಡಿಂಗನ್ನು. ನಾವು ಪ್ರತಿಯೊಂದು ಈವೆಂಟ್ಸನ್ನು ಕೂಡ ಇವ್ರ ಜೊತೆಗೆ ಸೇರಿ ಮಾಡ್ತೀವ್ರಿ. ತುಂಬ ಚೆನ್ನಾಗಿ ಹಾಡ್ತಾರ್ರಿ. ಹಾಗೆ ಕೂಡ ರೆಕಾರ್ಡಿಂಗ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾವ್ರಿ. ಇಲ್ಲಿ ಒಂದು ಗೀತೆಗಳು. ಮಗಗೆ ಛತ್ರಿ ತಗೋಬೇಕಂತ ಹೇಳಿ ಇಲ್ಲಿ ಫ್ಯಾನ್ಸಿ ಸ್ಟೋರಿಗೆ ಬಂದೇವ್ರಿ. ನೋಡ್ರಿ ಫ್ರೆಂಡ್ಸ್, ಛತ್ರಿ ತೊಗೊಂಡ್ವಿ. ಇದು ಕಲರ್ ತುಂಬ ಚೆನ್ನಾಗಿ ಕಾಣ್ತು, ಹಂಗಾಗಿ ಇದ್ದ ಕಲರ್ ತೊಗೊಂಡ್ವಿ. ನಮ್ಮ ಮನೆಯವ್ರು ಚೆಕ್ ಮಾಡಾಕೋತಾರ್ರಿ ಹೆಂಗೈತೆ ಅಂತ ಹೇಳಿ. ನೋಡ್ರಿ, ಚೆಕ್ ಮಾಡಾಕತ್ತಾರ ಇಲ್ಲೇ. ನೋಡಿ ಫ್ರೆಂಡ್ಸ್, ಇವಾಗ ತಾನೇ ಹಾವೇರಿದ್ದ ಬಂದ್ವಿ. ಅಲ್ಲಿ ನನಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ, ಯಾಕಂದ್ರೆ ಮಳೆ ತುಂಬ ಜೋರಿತ್ತು. ಹಾಗಾಗಿ ಅಲ್ಲಿ ನಾವು ಏನೇನು ತೊಗೊಂಡ್ವಿ ಅನ್ನೋದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಇನ್ನೊಂದು ಏನೋ ತೊಗೋಬೇಕಂತ ಹೋಗಿದ್ವಿ. ಮಳೆ ಇರೋದ್ರಿಂದ ನಮಗೆ ಓಡಾಡೋಕ್ಕಾಗಲಿಲ್ಲ. ಅಲ್ಲೇ ಭರತ್ಗೆ ಒಂದು ಜೊತೆ ಡ್ರೆಸ್ ಅಷ್ಟೇ ತೊಗೊಂಬಂದ್ವಿ ರೀ. ಡ್ರೆಸ್ ತೊಗೋಬೇಕಂತ ಹೋಗಿದ್ದೀರಿ. ನನಗೇನು ಅಷ್ಟೊಂದು ಲೈಕ್ ಅನ್ನಿಸ್ಲಿಲ್ಲ ರೀ, ಹಾಗಾಗಿ ಭರತ್ಗಷ್ಟೇ ಒಂದು ಜೊತೆ ಬಟ್ಟೆ ತೊಗೊಂಬಂದ್ವಿ.
ಇವ ನೋಡ್ರಿ ಬಟ್ಟೆ. ನಾಳೆ ಅವ್ನ ಬರ್ತಡೇ ಐತ್ರಿ, ಹಾಗಾಗಿ ಒಂದು ಜೊತೆ ಬಟ್ಟೆ ತೊಗೊಂಬಂದಿವ್ರಿ. ಆಮೇಲೆ ಬುಕ್ಸ್ ತೊಗೊಂಬಂದಿವ್ರಿ ಅವ್ನಿಗೆ. ಬರತ್ತ ಕೊಡಿ ತಂದಿದ್ವಲ್ಪ ಈಗ ಎಲ್ಲಿಟ್ಟು ತಂಬೋಗು. ಅವ ಮತ್ತು ಇಲ್ಲಿ ಸ್ಕೂಲ್ ಹೊಂಟಲ್ರಿ, ಇನ್ನು ಮಳೆಗಾಲ ಚಲೋ ಆತು, ಹಾಗಾಗಿ ಒಂದು ಕೊಡಿ ತೊಗೊಂಬಂದಿವ್ರಿ. ಇದು ನೋಡ್ರಿ, ನಾವು ಆಯಿಲ್ಗೆ ಅಂತಂದು ಹೋಗಿದ್ದೀವಿ ರೀ ಅಲ್ಲಿ ತರಕ. ಇದು ಪ್ಯೂವರ್ ಗಾಣದ ಎಣ್ರಿ ಇದು. ಇದೊಂದು ಕೊಡಿ ತೊಗೊಂಬಂದಿವ್ರಿ. ಏನು ಮತ್ತು ಶಾಲೆಗಿನ್ನ ತೋರಿಸ್ಕೊಂಡು ಹೋಗ್ತಾವೆ ಮಕ್ಕಳು ಅಂತಂದು ಹೇಳಿ ಇದೊಂದು ಕೊಡಿ ತೊಗೊಂಬಂದವ್ರಿ. ಇದು ನೋಡ್ರಿ, ಇದ್ರ ಬಗ್ಗೆ ಹೇಳ್ಬೇಕಂತಂದು ಹೇಳಿದ್ರೆ ಇದು ಪ್ಯೂವರ್ ಶೇಂಗಾ ಎಣ್ಣೆ ರೀ ಇದು. ಇದು ಗಾಣದಲ್ಲಿ ನಮ್ಮ ಎದುರುಗಡೆನೇ ಮಾಡಿಕೊಡ್ತಾರೆ ರೀ. ತುಂಬ ಚೆನ್ನಾಗಿರ್ತೈತೆ ರೀ. ಇನ್ನೇನು 400 ರೂಪಾಯಿ kg ಬೀಳ್ತದೆ ರೀ ಇದು ಎಣ್ಣೆ. ಇದ್ರದ್ದು ಉಪಯೋಗ ಹೇಳ್ತೇನೆ ರೀ ನಿಮ್ಗೆ ಏನಾಗ್ತೈತೆ ಅಂತ ಹೇಳಿ. ಭಯಂಕರ ಮಳೆ ಇತ್ರಿಪ್ಪ, ಹಾಗಾಗಿ ನಮ್ಗೆ ಅಲ್ಲೆಲ್ಲಿ ಓಡಾಡೋಕ್ಕಾಗಲಿಲ್ಲ. ಹಂಗೆ ಸ್ವಲ್ಪ ರೆಕಾರ್ಡಿಂಗ್ ಸ್ಟುಡಿಯೋಕ್ಕೆ ಹೋಗಿ ಬಂದ್ರಿ. ಕೆಲವೊಂದಿಷ್ಟು ಗೀತೆಗಳನ್ನ ರೆಕಾರ್ಡಿಂಗ್ ಮಾಡಬೇಕಿತ್ತು, ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ, ಯಾವಾಗ ಬರಬೇಕು ಏನಂತ ಹೇಳಿ ಅಲ್ಲಿ ಸರ್ ಜೊತೆಗೆ. ಹಂಗೆ ನಮಗೆ ಅಡುಗೆ ಎಣ್ಣೆ ಖಾಲಿ ಆಗಿತ್ತು ರೀ. ಅಲ್ಲಿ ಗಾಣದ ಎಣ್ಣೆ ಸಿಗುತ್ತೆ ರೀ ಹಾವೇರಿಯಲ್ಲಿ, ಹಾಗಾಗಿ ಇದನ್ನು ತರೋಕ್ಕಾಗೆ ಹೋಗಿದ್ದೀರಿ. ನೋಡ್ರಿ, ಇದು ಗಾಣದ ಎಣ್ಣೆ, ಇದು ಪ್ಯೂವರ್ ಶೇಂಗಾ ಎಣ್ಣೆ. ಆರೋಗ್ಯಕ್ಕಂಕರು ಭಾಳ ಚಲೋ ರೀ. ಆಮೇಲೆ ನಾವು ಸ್ವಲ್ಪ ಹಾಕಿದರೂ ಕೂಡ ಅಷ್ಟು ಟೇಸ್ಟ್ ಆಗ್ತೈತೆ ಅಡುಗೆ. ನಾವು ಇದೇ ಎಣ್ಣೆನ ಯೂಸ್ ಮಾಡೋದ್ರಿ, ಯಾವುದೇ ರೀತಿಯ ಕೆಮಿಕಲ್ಸ್ ಇರೋದಿಲ್ಲ, ಏನಿರೋದಿಲ್ಲ ರೀ. ಒಳ್ಳೆಯ ಆರೋಗ್ಯಕ್ಕೆ ಉತ್ತಮವಾದ ಒಂದು ಎಣ್ಣೆ ಅಂತಲೇ ಹೇಳ್ಬೋದು. ನಾವು ಪ್ರತಿದಿನವೂ ಕೂಡ ಇದೇ ಎಣ್ಣೆಯನ್ನು ಯೂಸ್ ಮಾಡ್ತೀವಿ. ಈ ಎಣ್ಣೆ ಯೂಸ್ ಮಾಡೋದ್ರಿಂದ ಒಳ್ಳೆಯ ಆರೋಗ್ಯ ಸಿಗುತ್ತೆ. ನಾವು ಇವಾಗ ಸ್ಟಾರ್ಟಿಂಗೆಲ್ಲ ಇದನ್ನು ಯೂಸ್ ಮಾಡ್ತಿದ್ದಿಲ್ಲ. ಯಾವಾಗ ನಮ್ಗೆ ಹೆಲ್ತ್ ಕೆಡ್ತಲ್ಲ, ಕ್ಯಾನ್ಸರ್ ಆಯ್ತಲ್ಲ, ಅವಾಗಿದ್ದ ನಾವು ಇದೇ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಒಳ್ಳೆ ರುಚಿಕರವಾಗಿರುತ್ತದೆ. ಪ್ರತಿಯೊಂದು ಅಡುಗೆನೂ ಕೂಡ ನಾವು ಇದರಿಂದನೇ ಮಾಡ್ತೇವೆ. ನೀವು ಕೂಡ ಒಳ್ಳೆ ಗಾಣದ ಎಣ್ಣೆಯನ್ನು ಉಪಯೋಗ ಮಾಡೋದ್ರಿಂದ ಒಳ್ಳೆಯದು. ಯಾಕಂದರೆ ಇವಾಗೆಲ್ಲ ಆಯಿಲಿಂದನೇ ಸಾಕಷ್ಟು ಆರೋಗ್ಯ ಹದಗೆಡ್ತಾ ಇದೆ. ಹಾರ್ಟ್ ಅಟ್ಯಾಕು, ಕ್ಯಾನ್ಸರು, ಹಲವಾರು ರೋಗಗಳು ಹರಡ್ತಾ ಇದ್ದೇವೆ. ಹಾಗಾಗಿ ಒಂದು ಒಳ್ಳೆಯ ಗಾಣದ ಎಣ್ಣೆಯನ್ನು ಯೂಸ್ ಮಾಡಬೇಕು. ಆಮೇಲೆ ನಮ್ಮ ಒಂದು ನಾವೇನು ಊಟವನ್ನು ಮಾಡ್ತೇವಲ್ಲ, ಅದು ಕೂಡ ನಮ್ಮದು ಲೈಫ್ ಸ್ಟೈಲ್ ಕೂಡ ಚೇಂಜಸ್ ಆಗಬೇಕು. ಎಲ್ಲವನ್ನು ಚೇಂಜ್ ಮಾಡಿಕೊಂಡಾಗ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ನಾವು ಈಗ 3.5 ತಿಂಗಳ ಬರುತ್ತೆ. ಇದು 5 ಲೀಟ್ರ್ ಎಣ್ಣೆ ಒಂದು 3-3.5 ತಿಂಗಳ ಬರುತ್ತೆ ರೀ. ತುಂಬ ಚೆನ್ನಾಗಿರ್ತೈತಿ. ಈಗ 3.5 ತಿಂಗಳಾಗಿತ್ತು ರೀ ನಮ್ಮದು ಅಡುಗೆ ಎಣ್ಣೆ ಖಾಲಿ ಆಗಿತ್ತು. ಹಾಗಾಗಿ ಈ ಅಡುಗೆ ಎಣ್ಣೆ ಸಲುವಾಗಿ ಹೋದಂಗ್ರಿ ನಾವು ತರಕ್ಕೆ. ಇಲ್ಲಿ ಎಲ್ಲಿ ಸಿಗಂಗಿಲ್ಲ ರೀ, ಅಲ್ಲೇ ಹಾವೇರಿ, ಇಲ್ಲ ಅಂದ್ರೆ ಹಾವೇರಿಯಲ್ಲಿ ಸಿಗಲ್ಲ ರೀ, ಬೇರೆ ಹಳ್ಳಿ ಒಳಗೆ ಮಾಡ್ತಾರೆ, ಅಲ್ಲಿದ್ದ ತಂದು ಹಾವೇರಿಯಾಗಿ ಇಟ್ಟಿರ್ತಾರೆ. ಹಾವೇರಿದ್ದ ನಾವು ಈ ಕಡೆ ತೊಗೊಂಬರ್ತೇವೆ ರೀ ದುಡ್ಡು ಕೊಟ್ಟು. ದುಬಾರಿ ಆದರೂ ಚಿಂತೆ ಇಲ್ಲ ರೀ. ಇದು 400 ರೂಪಾಯಿ kg ಬೀಳ್ತೈತೆ ರೀ. ದುಬಾರಿ ಆದರೂ ಚಿಂತೆ ಇಲ್ಲ, ಒಳ್ಳೆ ಅಡುಗೆ ಎಣ್ಣೆ ಅಂತಲೇ ಹೇಳ್ಬೋದು. ನಾವು ಈಗ ದಿನಂಪ್ರತಿ ಯೂಸ್ ಮಾಡ್ತೇವಲ್ಲ ರೀ, ಅದನ್ನು ಜಾಸ್ತಿ ಹಾಕಬೇಕು ಮತ್ತು ಆರೋಗ್ಯನ ಹದಗೆಡ್ತೈತಿ. ಇದು ಸ್ವಲ್ಪ ಹಾಕಿದ್ರೆ ಅಷ್ಟು ರುಚಿಕರವಾಗಿರ್ತೈತಿ ರೀ. ನಾವು ಒಂದು ಸ್ಪೂನಷ್ಟು ಹಾಕಿಸಿದ್ರೆ ಒಂದು 2 ಸ್ಪೂನಷ್ಟು ಅಡುಗೆ ಎಣ್ಣೆ ಕಾಣ್ತೈತಿ, ಅಷ್ಟೊಂದು ಚೆನ್ನಾಗಿರ್ತೈತಿ ರೀ. ಹಾಗಾಗಿ ನಾವು ಪ್ರತಿನಿತ್ಯ ಈ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ತೇವೆ ರೀ. ನಮ್ಮ ಆಜು ಬಾಜು ಹಳ್ಳಿಯವರು ಯಾರು ಇದ್ರೂ ಕೂಡ ಈ ಅಡುಗೆ ಎಣ್ಣೆಗೆ ಒಂದು ಫೋನ್ ಮಾಡಿದೆ ಅಂದ್ರೆ ಅವರು ಕೂಡ ಬಂದು ನಮ್ಗೆ ಆಯಿಲ್ ಕೊಟ್ಟು ಹೋಗ್ತಾರೆ ರೀ. ಇಲ್ಲಿ ನಾವು ಒಂದು ಸುತ್ತಮುತ್ತ ಹಳ್ಳಿ ಅಂದ್ರೆ ಒಂದು 2-3 ತೊಗೊತೀವಿ. ಹಾಗಾಗಿ ಇಲ್ಲಿ ಮಠ ಬರಲ್ರಿ ಅವರು, ನಾವೇ ಅಲ್ಲೇ ಹೋಗಿ ತೊಗೊಂಬರ್ಬೇಕು. ಹಾಗಾಗಿ ಇವತ್ತು ಹೋಗಿ ಅದು ಆಗ್ತೈತಿ, ಇದು ಎಣ್ಣೆ ಥರದ್ದು ಆಗ್ತೈತಿ. ಆಮೇಲೆ ಭರತ್ಗೆ ಡ್ರೆಸ್ ಥರದ್ದು ಆಗ್ತೈತಿ, ಬುಕ್ಸು, ಛತ್ರಿ ಹೋಗ್ಬೇಕಾಗಿತ್ತಲ್ರಿ, ತಂದ್ರೆ ಆಯ್ತು ಅಂತ ಹೇಳಿ ಎಲ್ಲ ಕೆಲಸನ ಇಟ್ಕೊಂಡು ಹೋಗಿದ್ರಿ. ಹಾಗೆ ಇನ್ನೂ ಸ್ವಲ್ಪ ಶಾಪಿಂಗ್ ಇತ್ತು ರೀ ಮಾಡೋದು. ಮಳೆ ಭಯಂಕರ ಭಾಳ ಇತ್ತು ರೀ, ಹಾಗಾಗಿ ಓಡಾಡೋಕ್ಕಾಗಲಿಲ್ಲ ನಮ್ಗೆ. ಹಾಗಾಗಿ ಈಗೆಲ್ಲ ಮುಗಿಸ್ಕೊಂಡು ಊರಿಗೆ ಬಂದ್ವಿ ರೀ. ಈ ಮಳೆ ಇರೋದ್ರಿಂದ ಹೊರಗಡೆ ಜಾಸ್ತಿ ಓಡಾಡೋಕೆ ಹಂಗಿಲ್ಲ ರೀ. ಯಾಕಂದ್ರೆ ಬೈಕ್ ಅಲ್ರಿ, ಬೈಕ್ನಾಗ ತೋರಿಸ್ಕೊಂಡು ಬರ್ಬೇಕೈತಿ. ಅಲ್ಲೇದಲ್ಲೇ ನಿಂತ್ಕೊಂಡು ಬಂದ್ವಿ. ಇವಾಗ ತಾನೇ ಹಂಗೆ ಬಂದು ನಿಮ್ಗೆ ನಾನು ಏನೇನು ತೊಗೊಂಡೆ ಅನ್ನೋದನ್ನು ಹೇಳಿದ್ರಿ. ಇವಾಗ ನೋಡ್ರಿ, ಇವನ್ನೆಲ್ಲ ಖರೀದಿ ಮಾಡ್ಕೊಂಬಂದ್ವಿ. ಹಾಗೆ ನಾಳೆ ನಮ್ಮ ಭರತನ ಹುಟ್ಟಹಬ್ಬ ಐತ್ರಿ. ನಾಳೆನೂ ನಮ್ಗೆ ಒಂಥರ ಸ್ಪೆಷಲ್ನ ಅನ್ನಿಸ್ಬೋದು. ನಾಳೆ ಲಾಗನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ ರೀ. ಇವತ್ತು ನಮ್ಮ ಯಜಮಾನ್ರದ್ದು ಬರ್ತಡೇ ಹುಟ್ಟುಹಬ್ಬ. ಅವ್ರಿಗೂ ಕೂಡ ಬೆಳಗ್ಗೆನೇ ವಿಶ್ ಮಾಡಿದ್ರಿ. ಅವರೇನು ಅಷ್ಟು ಗ್ರ್ಯಾಂಡಾಗಿ
ಹುಟ್ಟಹಬ್ಬನ ಆಚರಿಸ್ಕೊಳಕ್ಕೆ ಇಷ್ಟಪಡಂಗಿಲ್ಲ ರೀ. ಹಂಗಾಗಿ ಹಂಗೆ ವಿಶ್ ಮಾಡಿದ್ರಿ. ಪ್ರಜ್ವಲ ಶಾಲೆಗೆ ಹೋಗಿದ್ದೇನೆ ನೋಡ್ರಿ. ಮಮ್ಮಿ ಏನು ತೊಗೊಂಬಂದಿ ಅಂತ ಬಂದನ್ರಿ ಅಂಗಡಿಯಾಗಿದ್ದ. ನಾವು ಬೇಕ್ರಿ ಫುಡ್ ಸಂಕ್ರು ಹೊರಗಿನ ಫುಡ್ ಅಂಕ್ರು ತರಂಗೆ ಅಲ್ರಿ. ಅದಕ್ಕೆ ಏನು ತಂದಿಲ್ರಿ ಕೇಳಾಕತ್ಕೊಂಡನ್ರಿ. ಏನು ತಂದಿದ್ದಿ ಅಂಗಡಿಯಾಗಿದ್ದ, ಏನು ತಂದಿದ್ದಿ, ಹಾವೇರಿಗೆ ಹೋಗಿದ್ದಲ್ಲಿ ಏನು ತೊಗೊಂಬಂದಿದ್ದೆ ಅಂತ ಕೇಳಾಕತ್ತನ್ರಿ. ಶಾಲೆಗೆ ಹೋಗಿದ್ದೆ. ಯಾರು ಇವಂದು ಚೆಕ್ ಮಾಡಿದವ ಹೆಂಗೆ ಆಕತಿ ಅಂತ ಹೇಳಿ ನೋಡ್ರಿ. ಹಾಕೊಂಡ ನೋಡ್ರಿ, ಈಗ ಹೊಸ ಬಟ್ಟೆ ತಂದಿದ್ವಲ್ರಿ, ಹಾಕೊಂಡ ನೋಡ್ರಿ ಹೆಂಗಾಗಿತ್ತು ಅನ್ನೋದ. ಬರ್ತಾವ ಇಲ್ಲ ಸೈಜ್ ಅಂತ ಹೇಳಿ ಹಾಕೊಂಡು ತೋರ್ಸಾಕತ್ಕೊಂಡನ್ರಿ. ನಾಳೆ ಐತ್ರಿ ಇವ್ನು ಬರ್ತಡೇ, ಇವತ್ತು ಹಾಕ್ಯಂಡೆ ತೋರ್ಸಾಕತ್ಕೊಂಡನ್ರಿ. ಓಕೆ ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ನೋಡ್ರಿ. ಟಾಟಾ ಮಾಡ್ತಾ ನೋಡ್ರಿ. ಸ್ವಲ್ಪ ರೆಕಾರ್ಡಿಂಗ್ ಸ್ಟುಡಿಯೋಕ್ಕೆ ಹೋಗೋದಿತ್ತು ರೀ ನಮ್ಮದು. ಹಾಗಾಗಿ ರೆಕಾರ್ಡಿಂಗ್ ಸ್ಟುಡಿಯೋದ್ದು ಕೆಲಸ ಮುಗಿಸ್ಕೊಂಬಂದ್ವಿ. ಅಂದ್ರೆ ನಾನು ಹಾಡು ಹೇಳ್ತಾನಲ್ರಿ, ಒಂದಿಷ್ಟು ಭಕ್ತಿಗೀತೆಗಳಿದ್ರು ರೆಕಾರ್ಡಿಂಗ್ ಮಾಡವು. ಅವರು ರೆಕಾರ್ಡಿಂಗ್ ಸ್ಟುಡಿಯೋದ್ರು ಸ್ವಲ್ಪ ಬ್ಯುಸಿ ಇರ್ತಾರೆ, ಫೋಟೋಗ್ರಾಫರು. ಹಂಗಾಗಿ ಬೇರೆ ಬೇರೆ ಹೊರಗಡೆ ಇವೆಂಟ್ಸ್ಗೆಲ್ಲ ಹೋಗಿರ್ತಾರೆ. ಅದಕ್ಕೆ ಅವರು ಇದ್ರೊಳಗೆ ಅಂಗಡಿ ಒಳಗೆ ಇದ್ದಾಗ ಹೋಗ್ಬೇಕಲ್ರಿ ನಾವು. ಯಾವಾಗ ಇರ್ತೀರಿ ಏನಿಲ್ಲ ಅಂತಂದು ಹಂಗಾಗಿ ಕೇಳ್ಕೊಂಬಂದಿವ್ರಿ. ಅವರು ಇಂಥ ದಿನ ಬರೋಕೆ ಹೇಳ್ಯಾರ. ಅಂದ್ರೆ ನಾನು ಓನಾಗಿ ಸಾಹಿತ್ಯನ ರಚಿಸ್ತೇನೆ ರೀ. ಭಕ್ತಿಗೀತೆಗಳಾಯ್ತು, ಜಾನಪದ ಗೀತೆಗಳಾಯ್ತು, ಇಂಥವು ನಮಗೆ ಸುತ್ತಮುತ್ತ ಹಳ್ಳಿಯರು ಕೊಟ್ಟಿರ್ತಾರೆ ರೀ. ಇಂಥ ಭಕ್ತಿಗೀತೆಯನ್ನು ಬರೀರಿ ಮೇಡಮ್ರ, ರೆಕಾರ್ಡಿಂಗ್ ಮಾಡಿಕೊಡ್ರಿ ನಮ್ಗೆ ಅಂತಂದು ಹೇಳಿ. ಹಂಗಾಗಿ ಕೆಲವೊಂದಿಷ್ಟು ಭಕ್ತಿಗೀತೆ ಇದ್ದೀವ್ರಿ ಮಾಡೋಸವು. ಅದಕ್ಕೆ ಸರ್ ಯಾವಾಗ ಬರ್ಬೇಕು ಅಂತ ಕೇಳಕ್ಕೆ ಹೋಗಿದ್ರಿ. ಅವರು ಇನ್ನೊಂದು 15 ದಿವಸ ಬಿಟ್ಟು ಬರ್ರಿ ಅಂತ ಹೇಳಿದಾರೆ ರೀ. 15 ದಿವಸ ಬಿಟ್ಟು ಹೋಗ್ತೀರಿ ಮೇಡಮರ, ಬರ್ರಿ ಮೇಡಮರ ಅಂತ ಹೇಳಿದ್ರೆ 15 ದಿವಸ ಬಿಟ್ಟು ಹೋಗ್ತೀವಿ ರೀ ರೆಕಾರ್ಡಿಂಗ್ ಮಾಡ್ದಕ್ಕೆ. ರೆಕಾರ್ಡಿಂಗ್ ಮಾಡಕ್ಕೆ ಹೋಗುವಾಗನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ. ಹೆಂಗಿದೆ ರೆಕಾರ್ಡಿಂಗ್ ಸ್ಟಡಿ, ನಾವು ಯಾವ ಥರ ರೆಕಾರ್ಡಿಂಗ್ ಮಾಡ್ತೇವೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾನೆ ರೀ ಫ್ರೆಂಡ್ಸ. ಹಂಗೆ ನಾನು ಈ ವಿಡಿಯೋ ಜೊತೆಗೆ ಒಂದೊಂದು ಸಿಂಗಿಂಗನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ. ನಾನು ಯಾವ ಥರ ಹಾಡನ್ನು ಹಾಡ್ತೀನಿ, ಆಮೇಲೆ ಇವೆಂಟ್ಸ್ಗೆ ನಾವು ಯಾವ ಥರ ಹೋಗ್ತೀವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ. ದಯವಿಟ್ಟು ನಾನು ಹಾಕ್ತಕ್ಕಂಥ ವಿಡಿಯೋ ಸುಮ್ಮನೆ ಪ್ರಜ್ವಲ, ನಾನು ಹಾಕ್ತಕ್ಕಂಥ ವಿಡಿಯೋ ರೀ ನಿಮ್ಗೆ ಇಷ್ಟವಾದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಂಗೆ ಇನ್ನೂ ಹೆಚ್ಚು ಹೆಚ್ಚು ಬೆಳೆಸ್ರಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ. ಸುಮ್ಮನಿರ ಹಾಯ್ ಹೇಳ, ಹಾಯ್, ಹಲೋ ಅಣ್ಣ, ನಮಸ್ಕಾರ ಮಾಡು, ನಮಸ್ಕಾರ ಮಾಡಿ ಎಲ್ಲರಿಗೂ ನಮಸ್ಕಾರ ರೀ. ಏನು ಚಂದಾಗ ಮಾಡ, ಜಗ್ಗ ಉಡಾದನ್ರಿ ಇವನಕ್ರ. ಇವತ್ತು ಶನಿವಾರ ಅಲ್ರಿ, ದೌಡ್ ಬಂದಾರ ಶಾಲ್ಯಾಗಿದ್ದ. ಹಂಗಾಗಿ ಕೇಕೆ ಹೊಡ್ಯಾಕತ್ಕೊಂಡನ್ರಿ ಇಲ್ಲೇ. ಏನು ತರ್ಬೇಕಿತ್ತು ನಿನಗೆ? ಗಾಡಿ. ಗಾಡಿ ಗಾಡಿ ಏನು ಮಾಡ್ತಿದ್ದಿ? ಜಾತ್ರೆ ಅನ್ನೋದು ಗಾಡಿ ತರಕ್ಕೆ? ಹಾಂ, ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಂಗೆ ಒಂದು ಸ್ವಲ್ಪ ಟೈಮನ್ನು ಬಿಡು ಮಾಡಿಕೊಂಡು ನನ್ನ ವಿಡಿಯೋವನ್ನು ನೋಡಿರಿ, ಬೆಳೆಸ್ರಿ. ನನ್ನ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೇನೆ ರೀ. ಧನ್ಯವಾದಗಳು.